ಹೌದಾ? ಸರಿ, ಹಾಗಾದರೆ ನಮ್ಮ ಅರ್ಚನಾ ಬಂದ ತಕ್ಷಣ ನಾನು ನಿಮಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಖಂಡಿತ ಮಾಡಿಸ್ತೇನೆ. ಥ್ಯಾಂಕ್ ಯು. ಗುಡ್ ನೈಟ್. ಯಾಕ್ರೆ ಹಾಗೆ ನೋಡ್ತಿದ್ದೀರಾ? ಯಾರು ಫೋನ್ ಮಾಡಿದ್ದು? ಅದು ಸುಮತಿ, ಜಯನಗರ ಸೈಟ್ ಹತ್ರ ಹೋಗ್ತೀನಿ ಅಂತ ತಾನು ಅಚ್ಚು ನಿನ್ನ ಹತ್ರ ಹೇಳ್ಬಿಟ್ಟು ಹೋದ್ಲು. ಹೌದು, ಹಾಗೆ ಹೇಳೋದ್ಲು. ಈಗ ಯಾಕೆ ಅದನ್ನ ಕೇಳ್ತಿದ್ದೀರಾ? ಆದ್ರೆ ನನಗೇನು ಹೇಳೋದ್ಲು ಗೊತ್ತಾ? ಆಡಿಟರ್ ಆಫೀಸ್ ಹತ್ರ ಹೋಗ್ತೀನಿ ಅಂತ ಹೇಳೋದ್ಲು. ಹೌದಾ? ಅಲ್ಲ ರೀ, ನಮ್ಮಿಬ್ರಿಗೂ ಒಂದೊಂದು ಬೇರೆ ಬೇರೆ ಜಾಗ ಹೇಳೋಗಿದ್ದಾಳಲ್ಲ ರೀ. ಅಚ್ಚುಗೇನಾದ್ರೂ ತೊಂದ್ರೆನಾ? ಅಷ್ಟೆಲ್ಲ ಗಾಬರಿ ಆಗ್ಬೇಡ ಸುಮ. ನಿನಗೊಂದು ಕಾರಣ ನನಗೊಂದು ಕಾರಣ ಹೇಳೋದ್ಲಲ್ಲ ನಮ್ಮಚ್ಚು. ಅವಳೆರಡೂ ಕಡೆ ಹೋಗಿಲ್ಲ. ಅವಳು ಹೋಗಿರೋ ಜಾಗನೇ ಬೇರೆ ಇದೆ. ರೀ, ಅದ್ಯಾಕ್ರಿ ಅಷ್ಟೊಂದು ಗ್ಯಾರಂಟಿಯಾಗಿ ಹೇಳ್ತಿದ್ದೀರಾ ನಮ್ಮಚ್ಚು ಅಲ್ಲಿಗೆ ಹೋಗಿಲ್ಲ ಅಂತ? ಹಾಗೆ ಅಂದರೆ ಸುಮತಿ, ಎಲ್ಲಿ ಹೋಗ್ತೀನಿ ಅಂತ ಹೇಳೋದ್ಲು ನಮ್ಮಚ್ಚು, ಅದೇ ಜಯನಗರ ಸೈಟ್ ಹತ್ರ ನಮ್ಮ ಆಡಿಟ್ರು ಬಂದು ಕಾಯ್ತಾ ಇದಾರಂತೆ. ಏನಿಷ್ಟೊತ್ತಾದರೂ ಅಚ್ಚು ಬರಲಿಲ್ಲ ಅಂತ ಅವರು ಅಚ್ಚುಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ವಂತೆ. ಅದಕ್ಕೆ ಈಗ ಅವ್ರು ನನಗೆ ಫೋನ್ ಮಾಡಿದ್ರು, ಅಚ್ಚು ಮನೆಗೆ ಬಂದ ತಕ್ಷಣ ಫೋನ್ ಮಾಡಿಸಿ ಅಂತ. ರೀ, ನಮ್ಮಚ್ಚು ನಮ್ಮ ಹತ್ರ ಸುಳ್ಳು ಹೇಳಿ ಹೋಗುವಂಥದ್ದು ಏನ್ರಿ ಆಗಿತ್ತು? ಸಮಸ್ಯೆ ಇರೋದು ಅಲ್ಲೇ ಸುಮತಿ. ಅವತ್ತು ನಾನು ಅಚ್ಚುನ ಕರೆದು, ಅಮ್ಮ ಕಂದ, ಶಾಂತಿ ನಿವಾಸದವರು ಹೀಗೆ ಕೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನಮ್ಮ ಅಂತ ಕೇಳಿದೆ. ನೆನಪಿದೆಯಾ? ಹ್ಞೂ, ಕೇಳಿದ್ರಿ. ನೀನು ನನ್ನ ಬೈದಲ್ಲ. ಆದರೆ ಅದಕ್ಕೆ ಅಚ್ಚುಮ್ಮ ಏನು ಹೇಳಿದ್ಲು ಹೇಳು? ನನ್ನ ಮನಸ್ಸಲ್ಲಿ ಆ ರೀತಿ ಯಾವ ಭಾವನೆಯೂ ಇಲ್ಲಣ್ಣ ಅಂತ ಹೇಳಿದ್ಲು. ಹೌದು, ಹೇಳಿದ್ಲಲ್ಲ. ಅಲ್ಲ ರೀ, ಅವಳು ಹೇಳಿದ್ ನಿಜ ತಾನೆ. ಅವಳೇ ಬಾಯ್ಬಿಟ್ಟು ಹೇಳಿದಾಳೆ ಅಂದ್ರೆ ಅವಳ ಮನ್ಸಲ್ಲಿ ಏನೂ ಇಲ್ಲ ಅಂತ ತಾನೇ ಅರ್ಥ. ಇಲ್ಲ ಸುಮ, ಸತ್ಯನೇ ಬೇರೆ ಇದೆ. ನಮ್ಮಚ್ಚು ಅವಳ ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದಾಳೆ. ನನ್ನ ಪ್ರಕಾರ ಅವಳೀಗಲೂ ಶಾಂತಿ ನಿವಾಸಕ್ಕೆ ಹೋಗಿದ್ದಾಳೆ. ರಾಘವು ನಮ್ಮಚ್ಚುನ ಎಷ್ಟು ಹಚ್ಕೊಂಡಿದ್ದಾನೋ ಅಷ್ಟೇ ನಮ್ಮಚ್ಚುನು ಅವಳನ್ನ ಹಚ್ಕೊಂಡಿದ್ದಾಳೆ. ಅವಳಿಗೆ ಗೊತ್ತಿಲ್ಲದೆ. ರೀ, ನಾನು ಏನಾಗ್ಬಾರ್ದು ಅಂತ ಹಗಲು ರಾತ್ರಿ ಬೇಡ್ಕೋತಾ ಇದ್ನೋ ಅದೇ ಆಗೋಯ್ತಲ್ರಿ. ಹಾಗೆಲ್ಲ ಯೋಚನೆ ಮಾಡೋದು ಬೇಡ. ನಾವು ಯೋಚನೆ ಮಾಡಬೇಕಾಗಿರೋದು ಬೇರೆ ವಿಷಯದ ಬಗ್ಗೆ. ಇಷ್ಟು ವರ್ಷದಲ್ಲಿ ಅಚ್ಚು ನನ್ನ ಹತ್ರ ನಿನ್ನ ಹತ್ರ ಯಾವತ್ತಾರ ಸುಳ್ಳು ಹೇಳಿದಾಳ? ಈಗ ಸುಳ್ಳು ಹೇಳಕ್ ಶುರು ಮಾಡಿದಾಳೆ ಅಂತಂದ್ರೆ ಅವಳ ಪರಿಸ್ಥಿತಿ ಹೇಗಿರಬೇಡ. ಏನು ಆಗ್ತಾ ಇದೆ ಸುಮತೆ? ಅದಕ್ಕೇನಾದ್ರೂ ಒಂದು ಬಲವಾದ ಕಾರಣ ಇದ್ದೇ ಇರ್ಬೇಕಲ್ವಾ? ಹೌದು ರೀ, ಆದ್ರೆ ಅಂತ ಕಾರಣ ಏನಿರ್ಬೋದು? ತುಂಬಾ ಸಿಂಪಲ್ ಸುಮ. ನಾನು ನೀನು ಕೊರಗಬಾರ್ದು ಅಂತ. ನಮ್ಮಚ್ಚು ಅವಳ ಮನಸ್ಸಲ್ಲಿ ಏನೋ ಮುಚ್ಚಿಟ್ಕೊಂಡಿದ್ದಾಳೆ. ತುಂಬಾ ಸಂಕಟ ಪಡ್ತಾ ಇದ್ದಾಳೆ, ಅದಂತೂ ಗೊತ್ತಾಗ್ತಾ ಇದೆ. ಹಾಗೆ ಮಾಡ್ತಾ ಇದ್ದಾಳಲ್ಲ, ಅದಕ್ಕೆ ಅವಳಿಗೆ ಗೊತ್ತಿಲ್ಲದೆ ಅವಳ ಬಾಯಿಂದ ಸುಳ್ಳುಗಳು ಹೊರಗಡೆ ಬರ್ತಾ ಇದೆ. ರೀ, ನೀವ್ ಏನ್ ಹೇಳ್ತಿದ್ರೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ ಮಾತ್ ಕೇಳಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ನಿಮ್ ಪಾಡಿಗೆ ನೀವು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತೀರಾ. ಹಾಗಂತ ಅಚ್ಚುನ ಮನೆ ಸೊಸೆಯಾಗಿ? ಇಲ್ಲ 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 ಸುಮತೆ, ನಾನು ಹಾಗೇಳಕ್ ಬರ್ಲಿಲ್ಲ. ರಾಘವ್ ಮೇಲೆ ನಮ್ಮ ಅಚ್ಚುಮ್ಮ ಇಟ್ಕೊಂಡ್ರು ಪ್ರೀತಿ ದಿನೇ ದಿನ ಹೆಚ್ಚಾಗ್ತಾ ಇದೆ. ಅದರಿಂದ ಅವಳ ನೆಮ್ಮದಿ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗೋ ತರ ಕಾಣ್ತಾ ಇದೆ ಸುಮತಿ. ಇನ್ನೂ ಹೇಳಬೇಕು ಅಂತಂದ್ರೆ ಅಚ್ಚು ನಮ್ಮಿಬ್ಬರ ಮೇಲೂ ಇಟ್ಟಿದ್ದಾಳಲ್ಲ ಪ್ರೀತಿ, ಅದೇ ಮಟ್ಟಕ್ಕೆ ಆ ರಾಘವ್ ಮೇಲೂ ಪ್ರೀತಿ ಇಟ್ಟಿದ್ದಾಳೆ ಅಂತ ನಂಗೆ ಅನ್ನಿಸ್ತಾ ಇದೆ. ರೀ, ಏನ್ರಿ ನೀವ್ ಹೇಳ್ತಿದ್ದೀರಾ? ಒಂದ್ ವೇಳೆ ನೀವ್ ಹೇಳೋದ್ ನಿಜ ಆಯ್ತು ಅಂತಂದ್ರೆ ಏನ್ ಮಾಡೋದು? ನನಗೆ ಗೊತ್ತಾಗ್ತಾ ಇಲ್ಲ ಸುಮತಿ. ಆದ್ರೆ ಒಂದು ಅರ್ಥ ಆಗ್ತಾ ಇದೆ. ನನ್ನ ಕಂದ ಹೇಳಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ತುಂಬಾ ಒದ್ದಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇದೆ. ಆ ಸುಮತಿ, ಯಾವುದೇ ಕಾರಣಕ್ಕೂ ಅವಳಾಗ ಅವಳು ಹೇಳೋ ತನಕ ಈ ವಿಷಯನ ಅವಳ ಹತ್ರ ಕೇಳೋದು ಬೇಡ. ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೋತಾಳೆ. ಏನಾಗುತ್ತೋ ನೋಡೋಣ.
ಇವ್ರು ಹೇಳ್ದಾಗೆ ಏನು ನಡೀದೇ ಇರ್ಲಪ್ಪ. ಹಾಗೇನಾದ್ರೂ ಅಚ್ಚು ಮನ್ಸಲ್ಲಿದ್ರು ಅದನ್ನ ಆದಷ್ಟು ಬೇಗ ಬದಲಾಯಿಸ್ಬಿಡು. ನಮ್ಮ ಅಚ್ಚು ರಾಣಿ ತರ ಇರ್ಬೇಕು. ಸುಖವಾಗಿ ಸಂತೋಷವಾಗಿ ಅವಳು ಮುಖದಲ್ಲಿ ಯಾವುದೇ ನೋವಿನ ಗೆರೆ ಕಾಣಬಾರ್ದು. ನಾನು ಬದುಕಿರೋ ತನಕ ನನ್ನ ಮಗಳು ಸುಖವಾಗಿರ್ಬೇಕು. ಅದೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಚಿನ್ನು ಚಿನ್ನು ಏ ಚೈನೀಸ್ ಬಾರೋ ಇಲ್ಲಿ. ಬಂದೆ. ಏನ್ ಬೇಕಿತ್ತು ಮತ್ತೆ? ಮೀನ್ ಸರ್ ಏನಾದ್ರು ನಾನೇನೋ ಒಂದ್ ಕೇಳ್ತೀನಿ, ನಿನ್ ಕೈಲಿ ಆಗತ್ತ ಮಾಡಕ್ಕೆ? ಸರಿ ಆಯ್ತು, ಅದೇನಂತ ಕೇಳು, ಖಂಡಿತ ಮಾಡೋಣ. ನನಗೆ ಈ ತರ ಎಲ್ಲ ಹೇಳಿದ್ರೆ ನಂಬಿಕೆ ಬರಲ್ಲ. ಯಾಕೆ? ಈಗ ನನ್ನ ಕೂಡ್ ಹಾಕಿ ಕಾವಲ್ ಕಾಯ್ತಿದ್ಯಾ? ಈಗ ನಮ್ಮ ಅಣ್ಣನ ಹತ್ರ ಕರ್ಕೊಂಡು ಹೋಗು ಅಂತ ಕೇಳ್ತೀನಿ, ಕರ್ಕೊಂಡು ಹೋಗ್ಬಿಡ್ತೀಯಾ? ಇಲ್ಲ ತಾನೆ? ಮಾತ್ ಕೊಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತ್ ಕೊಡು. ನೋಡ ಅರ್ಚನಾ, ನಿನಗ್ ಚೆನ್ನಾಗ್ ಗೊತ್ತು ಅದಂತೂ ಖಂಡಿತ ಸಾಧ್ಯ ಇಲ್ಲ ಅಂತ. ನೋಡು, ಇವಾಗ ನಿನ್ನ ಬಿಡುಗಡೆ ಮಾಡೋ ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು, ನಾನ್ ಮಾಡ್ಕೊಡ್ತೀನಿ. ಮತ್ತೆ ಸುಳ್ಳು ಹೇಳ್ತಿದ್ಯಾ? ಅರೆ ಸತ್ಯವಾಗೂ ಹೇಳ್ತಾ ಇದೀನಿ ನಾನು ನಿನಗೆ. ನೋಡು, ಅದೊಂದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು, ನಾನ್ ಮಾಡ್ಕೊಟ್ಟೇ ಕೊಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಆ ನಿನ್ನ ಜೈಲರ್ ಶಾಂತಿ ಮೇಲೆ ಆಣೆ ಮಾಡಿ ಹೇಳು, ಅವಾಗ ನಾನು ನಂಬ್ತೀನಿ. ಆಮೇಲೆ ಮಾತ್ ಕೊಟ್ಮೇಲೆ ಮಾತ್ ತಪ್ಪೋ ಹಾಗಿಲ್ಲ, ಓಕೆ? ಸರಿ ಆಯ್ತು, ಶಾಂತಿ ಮೇಲೆ ಸತ್ಯವಾಗ್ಲೂ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಏನಂತ ಕೇಳು, ನಾನು ನಡ್ಸ್ಕೊಡ್ತೀನಿ. ಚಿನ್ನು, ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ಹೇಳು. ನಾನ್ ಕೇಳಿದ್ಮೇಲೆ ಆಗಲ್ಲ ಅನ್ಬಾರ್ದು. ಸರಿ ಆಯ್ತು, ಮಾತ್ ತಪ್ಪಲ್ಲ, ಕೇಳು. ಹಾಗಾದ್ರೆ ನಿನ್ನ ಬಾಸ್ ಶಾಂತಿನ ಮುಗ್ಸು. ಹಲೋ. ಹಾ, ಆ ಥರ ಕೇಳ್ತೀನಿ ಅನ್ಕೊಂಡ್ಯಾ? ನಾನ್ ಯಾರ್ ಗೊತ್ತಾ? ವೀರಣ್ಣನ್ ತಂಗಿ. ಇನ್ನೊಬ್ರಿಗೆ ಯಾವಾಗ್ಲೂ ಜೀವದಾನ ಕೊಟ್ಟೆ ಅಭ್ಯಾಸ. ಅಷ್ಟೊಂದೆಲ್ಲ ಬೇಡ, ಅಯ್ಯೋ. ಬೇರೆ ಏನೋ ಕೇಳ್ತೀನಿ. ಸರಿ ಆಯ್ತು, ಕೇಳು. ಹೇಗೋ ನೀನ್ ವೀರಣ್ಣ ಅವ್ರ ತಂಗಿ ಅಲ್ವಾ? ವೀರಣ್ಣ ಅವ್ರ ತಂಗಿ ತಪ್ಪ ಕೇಳಲ್ಲ ಅನ್ನೋ ನಂಬಿಕೆ ನನಗಿದೆ, ಕೇಳು. ಏನಿಲ್ಲ ಚಿನ್ನು, ಹೊರಗಡೆ ಪ್ರಪಂಚ ನೋಡಿ ತುಂಬಾನೇ ದಿನ ಆಗೋಯ್ತು. ಪ್ಲೀಸ್ ನನ್ನ ಆಚೆ ಕರ್ಕೊಂಡು ಹೋಗ್ತೀಯಾ? ಅರ್ಥ ಆಗ್ಲಿಲ್ಲ. ಏನೋ ಆಚೆನಾ? ಏಯ್, ಕೇಳ್ಸಲ್ವಾ? ನನ್ನನ್ನ ಆಚೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾ ಇದ್ದೀನಿ.